ಆಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ ಫ್ರೆಂಡ್ಸ್, ನೋಡಿ ಯಾವ ಥರ ಮಾತಾಡ್ತಾರೆ ಅಂದರೆ, ದುಡ್ಡು ಕಟ್ಟಿಲ್ಲ ಅಂದರೆ ನೋಡಿ ಈ ಥರ ಮಾತಾಡ್ತಾರೆ ಫ್ರೆಂಡ್ಸ್. ಅದಕ್ಕಾಗಿ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಈ ಆನ್ಲೈನ್ ಲೋನ್ ತಗೊಳಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡ್ರಿ. ಯಾಕಂದರೆ ಮನೆ ಮಾಟ ಎಲ್ಲ ಇರೋ ಮನೆ ಮಾಟನೂ ಬಂಗಾರ ಹಿಂಗಾರ ಎಲ್ಲ ಮಾಡ್ಕೊಂಬಿಡ್ತೀರ. ಆದ ಕಾರಣ ಹೇಳ್ತಾ ಇದ್ದೀನಿ, ಕೇಳಿಸ್ಕೊರಿ ಯಾವ ಥರ ಮಾತಾಡೋದಂತ. ಏನ್ ಹೇಳ್ಬೇಕ್ರಿ ನಿಮಗೆ? ಫೋನ್ ಮಾಡ್ರ ಫೋನ್ ಅಟೆಂಡ್ ಮಾಡಲ್ಲ, ಆಗ್ತೀನಿ ಅಂತೀರಾ. ಫೋನ್ ಮಾಡ್ರ ಫೋನ್ ಅಟೆಂಡ್ ಮಾಡಲ್ಲ. ನೀವು ಫೋನ್ ಮಾಡ್ರ ನಾವ್ ಅಟೆಂಡ್ ಮಾಡ್ಬೇಕಾ? ಸರ್ ಅಡ್ರೆಸ್ ಎಲ್ಲಿ ಸರ್ ಆಫೀಸ್? ಯಾವ ಅಡ್ರೆಸ್ ಹೇಳಲ್ಲ ಸರ್, ನೀವು EMI ಮಾಡ್ಕೊಳ್ಳಿ, ಹೇಳ್ತೀನಿ. ಹಲೋ ಹೇಳಿ ಸರ್. ಕಟ್ಟಿ EMI ಕಟ್ಟಿ ಹೇಳ್ತೀನಿ. EMI ಕಟ್ಟಿದ್ರೆ ಮಾತ್ರ ಹೇಳದ? EMI ಕಟ್ಟಿದ್ಮೇಲೆ ಆಫೀಸಿಗೆ ಕರೆ ಕಳಿಸ್ಕೊಂತೀನಿ ನಿಮ್ಗೆ ಅಡ್ರೆಸ್ ಕೊಟ್ಟು. ಅಲ್ಲ ಅಡ್ರೆಸ್ ಹೇಳಿ, ಕ್ಯಾಶ್ ಬಂದು ಕೊಡ್ತೀನಿ ನಾನು. ಬೇಡ, ಕ್ಯಾಶ್ ಆಗಲ್ಲ. ನಿಮ್ಮ ಅಕೌಂಟಿಗೆ ಹಾಕ್ಬೇಕಾ? ಅಕೌಂಟಿಗೆ ಹಾಕ್ಬೇಕು. ಅಲ್ಲ ನಿಮ್ಮ ಅಕೌಂಟ್ ಪರ್ಸನಲ್ ಅಕೌಂಟಿಗೆ ಹಾಕ್ಬೇಕಾ? ಪರ್ಸನಲ್ ಅಕೌಂಟ್ ಅಲ್ಲ ಸರ್, ಕಂಪ್ನಿ ಅಕೌಂಟಿಗೆ ಹಾಕಿ. ಹಾ ಸರಿ ಸರ್, ಆಯ್ತು. ಇನ್ನೊಂದು ನಂಬರ್ ಕೊಟ್ಟಿದ್ನಲ್ಲ, ಅವ್ರು ವೆರಿಫಿಕೇಶನ್ ಮಾಡಿದ್ರಾ? ಯಾರು ಕೊಟ್ಟಿದ್ದೀನಿ? ನಿಮ್ಗೆ ಹೇಳಿದ್ನಲ್ಲ ಸರ್, ಇನ್ನೊಬ್ರು ಏನವ್ರ ಹೆಸರು, ಅಮೌಂಟ್ ಎಲ್ಲ ಅವ್ರಿಗೆ ಹಾಕಿದ್ದೀನಿ. ಇನ್ನ ಒಂದು EMI ಕಟ್ಬೇಕು ಅಂತ ಹೇಳಿದ್ನಲ್ಲ ಅವರು. ಕಟ್ರಿ ನೀವು EMI, ನಾನು ವೆರಿಫಿಕೇಶನ್ ಮಾಡ್ತೀನಿ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಲ ಕೇಶವ್ ಕುಮಾರ್ ಅನ್ನೋರು ಹಾಕಿದ್ದೀನ ಸರ್, ಅಲ್ಲೇ ನಾವು ಅಮೌಂಟ್. ಕಟ್ರಿ ನೀವು EMI ಕಟ್ರಿ, ಆಮೇಲೆ ಮಾತಾಡ್ತೀನಿ. ಕಟ್ತೀನಿ ಸರ್. ಅಲ್ಲ ಇದು ನಂಬರ್ ಕೊಟ್ಟು ಹೇಳಿದ್ನಲ್ಲ, ಅವ್ರು ಏನ್ ಮಾಡಿದ್ರು ಸರ್ ಅಂದೆ. ಅವ್ರು ಏನ್ ಮಾಡಿದ್ರು ಅಂದ್ರೆ ಏನಂತ ಹೇಳ್ಬೇಕು ಸರ್? EMI ಕಟ್ಟಿಲ್ಲ ಅಂತಾರೆ ಅವ್ರಾದ್ರೂ. EMI ಬೇಕಾದ್ರೆ ಕಟ್ಸ್ಕೊಳ್ಳಿ ಸರ್, ಆಯ್ತು ಅಂತ ನಿಮ್ ಕಡೆನೆ ಮಾಡಲ್ಲ. ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡಿರಿ ಸರ್ ನೀವು? ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡಿರಿ ಸರ್ ಅಂದೆ. ಯಾರು? ನೀವೇ, ನೀವು ಅವರು ಇನ್ನೊಬ್ರು. ಯಾರು ಹೇಳಿದ್ರು ನಿಮ್ಗೆ ಮೋಸ ಮಾಡಿದಾರೆ ಅಂತ? ಮತ್ತೇನು 28,000 ಕಟ್ಟಿ ತಕ್ಕ ಕಟ್ಟಿಣಕ್ಕಿಂತ ಮುಂಚೆ ಹೇಳಕ್ ಆಗಲ್ಲ ನಿಮ್ಗೆ ಅಮೌಂಟ್ ಕಟ್ಬೇಕು ಬೇಡ ಅಂತಂದು. ಯಾವ್ದಕ್ ಕಟ್ಟಿದೀರ ನಿಮ್ಗೆ ಗೊತ್ತಿಲ್ವಾ? ಯಾವ್ದಕ್ ನೀವು ಕಟ್ಟಿದಿರ? ಕಂಪ್ಲೇಂಟ್ ಮಾಡಿ ತೋರಿ ಸರ್. ಅದನ್ನೇ ಕಂಪ್ಲೇಂಟ್ ಮಾಡಿದೀನಿ. ನಿಮ್ ನಂಬರು ಮೆನ್ಷನ್ ಮಾಡಿದೀನಿ, ಅವ್ರ ನಂಬರು ಮೆನ್ಷನ್ ಮಾಡಿದೀನಿ. ಸರಿ. ಅಲ್ಲ ನಾವು ಕಷ್ಟ ಬಿಟ್ಟು ಏನೋ ಒಂದು ಆಸೆ ಫೋನ್ ಮಾಡ್ತೀವಿ, ನೀವು ನಾನು ಅಮ್ಮನ ಹೊಟ್ಟೆಗಿಂದ ಹುಟ್ಟಿಲ್ಲ ಮಗನೇ. ಕೇಳಿಸ್ಕೊರಿ ಯಾವ ರೇಂಜ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಅಮೌಂಟ್ ಹಾಕಿಲ್ಲ ಅಂದ್ರೆ ಹಿಂಗ್ ಬರ್ತಾವ ಭಾಷೆ ಅವ್ರಿಗೆ, ಕೇಳಿಸ್ತಾ? ಅದಕ್ಕೆ ಹೇಳ್ತಿರೋ ಫ್ರೆಂಡ್ಸ್, ನೋಡಿ ಈ ಥರ ಹಂಚ್ಕೊಬೇಕು. ರೊಕ್ಕ ಕೊಟ್ಟಿದ್ದಲ್ದೆ ಈ ಥರ ಹಂಚ್ಕೊಬೇಕು ಅವ್ರ ಹತ್ರ ನಾವು. ಅವ್ರು ಹೇಳಿರೋ ಆಫೀಸ್ ಕರೆಕ್ಟಾಗೈತಿ, ಮಲ್ಲೇಶ್ವರಮು, 11ನೇ ಕ್ರಾಸು, ಸಂಪಿಗೆ ರೋಡು. ಆದರೆ ಅಲ್ಲಿ ಹೋದಾಗ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲಿ ಯಾರೂ ನಮಗೆ ಗೊತ್ತಿಲ್ಲ ಅಂತ. ಹಿಂಗಾದರೆ ಹೆಂಗೆ ಹೇಳಿ ಫ್ರೆಂಡ್ಸ್? ಅದಕ್ಕೆ ಹೇಳ್ತಾ ಇರೋದು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆನ್ಲೈನ್ ಮಾತ್ರ ಹೋಗ್ಬೇಡ್ರಿ. ರೊಕ್ಕ ಇದ್ರೆ ತೊಗೊರಿ, ಇಲ್ಲ ಅಂದರೆ ಸುಮ್ಮನೆ. ಥ್ಯಾಂಕ್ ಯು.